ಬೆಂಗಳೂರು ನವನಿರ್ಮಾಣ ಪಕ್ಷದ ಸ್ಥಾಪಕರಾದ ಶ್ರೀಕಾಂತ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಕಾಂತ್ ಅವರು, ನಿಮ್ಮ ಈ ಕನ್ವೆನ್ಷನಲ್ ಪಾರ್ಟಿಗಳೇನಿದೆ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಇದೆಲ್ಲವನ್ನ ಹೊರತುಪಡಿಸಿ ಬೆಂಗಳೂರಿಗೋಸ್ಕರನೇ ಒಂದು ಪಕ್ಷ ಕಟ್ಕೊಂಡು ನಾವು ಬೆಂಗಳೂರು ಉದ್ಧಾರ ಮಾಡಬೇಕು ಅಂತ ಹೇಳಿ ಹಪಾಹಪಿ ಇರುವ ಪಕ್ಷದಿಂದ ಬಂದಿದ್ದಾರೆ ಶ್ರೀಕಾಂತ್ ಅವರು. ಇದು ಜಸ್ಟ್ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಇದು ಬಡಿದಾಟನೂ ಅಲ್ಲ, ಇದ್ರ ಹಿಂದೆ ಖಜಾನೆ ಇತ್ಯಾದಿ ಇತ್ಯಾದಿ ಇಂಟೆನ್ಷನ್ ಇಲ್ಲ. ಹಿಂಗ ಅನಿಸ್ತಾ ಇದೆಯಾ ನಿಮಗೆ ನಿಜವಾಗ್ಲೂ ಇದನ್ನೆಲ್ಲ ಗಮನಿಸಿದಾಗ? ಖಂಡಿತ ಇಲ್ಲ ಸ್ಮಿತಾ ಅವರೇ, ಇದು ಖಂಡಿತ ಒಂದು ಬಡಿದಾಟ. ಇದರಲ್ಲಿ ಬೆಂಗಳೂರು ಒಂದು ನಗರದಲ್ಲಿ 20,000 ಕೋಟಿ ಪ್ರತಿ ವರ್ಷ ಖರ್ಚು ಆಗ್ತಾ ಇದೆ. ಇದು ಬರೀ ನಮ್ಮ ಕಾರ್ಪೊರೇಷನ್ ಮೂಲಕ ಖರ್ಚು ಆಗುವ ಒಂದು ಹಣ. ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಮೂಲಕ ಇನ್ನೂ ಹೆಚ್ಚಾಗಿ ಹಣ ಇದಕ್ಕೆ ಅಲೋಕೇಟ್ ಆಗ್ತಾ ಇದೆ. ಇದರಿಂದ ಇದು ಒಂದು ಹೆಚ್ಚಾಗಿ ಅಧಿಕಾರ ಇರುವ ಒಂದು ಖಾತೆ ಅಂತ ನಾನು ಅನಿಸ್ತೀನಿ. ಅದರಿಂದ ಖಂಡಿತ ಇದಕ್ಕೆ ಒಂದು ಕಾಂಪಿಟಿಷನ್ ಇರುತ್ತೆ. ಒಂದು ಸೀನಿಯರ್ ಮಿನಿಸ್ಟರ್ ಆಗಿ ಅವರು ಭಾಗವಹಿಸಿದ್ರು ಹಿಂದಿನ ಒಂದು ಸರ್ಕಾರದಲ್ಲಿ. ಅವ್ರಿಗೆ ಇದು ಖಂಡಿತ ಇದು ಒಂದು ದೊಡ್ಡ ಒಂದು ಖಾತೆ ಅಂತ ಹೇಳಿ ಅವರು ಮಾಡ್ತಾರೆ. ನನ್ನ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು ಇರೋದ್ರಲ್ಲಿ ಸಭ್ಯ ರಾಜಕಾರಣಿ, ಈ ನಾನ್ ಕರಪ್ಟ್ ಅನ್ನೋ ಪಟ್ಟಿಯಲ್ಲಿ ಬಹುಶಃ ಅವರು ಕೂಡ ಸೇರ್ಪಡೆಗೊಳ್ತಾರೆ. ಹಣಕ್ಕೋಸ್ಕರ ಕೆಲಸ ಮಾಡ್ತಾರೆ ಅನ್ನೋದು ಹಿಂದೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ಅಲ್ಲಂತೂ ನಮ್ಗೆ ಕಾಣೋಕ್ ಸಿಕ್ತಿಲ್ಲ. ಹಿಂಗೂ ಇದೆ ಸರ್, ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಉತ್ತರ ಕಂಟಿನ್ಯೂ ಮಾಡಿ. ಇದು ಬರೀ ಹಣ ಮಾತ್ರ ಒಂದು ವಿಷಯವಲ್ಲ, ಅಧಿಕಾರನೂ ಇದೆ ಇದರಲ್ಲಿ. ಬೆಂಗಳೂರಿನಲ್ಲಿ ಒಂದು ಅವ್ರಿಗೆ ಅಧಿಕಾರ ಬಂದ್ರೆ ಆದ್ರಿಂದ ಇನ್ನೂ ಅವ್ರಿಗೆ ಪವರ್ ಹೆಚ್ಚಾಗುತ್ತೆ ಅಂತ ನಾನು ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ಇದಕ್ಕೆ ಒಂದು ಎಕ್ಸಾಂಪಲ್, ಉದಾಹರಣೆ ನಾನು ಕೊಡ್ತೀನಿ. ಇದು ಕಾಂಗ್ರೆಸ್ಗೆ ಮಾತ್ರವಲ್ಲ ಪ್ರಶ್ನೆ, ಬಿಜೆಪಿಗೂ ಇದನ್ನು ನಾನು ಕೇಳ್ತೀನಿ. ಕಳೆದ 6 ವರ್ಷಗಳಿಂದ ನಮ್ಮ ಬೆಂಗಳೂರಿನಲ್ಲಿ ಸ್ಥಳೀಯ ಚುನಾವಣೆ ಇವರು ನಡೆಸಲೇ ಇಲ್ಲ. ಈ 2020ರಲ್ಲಿ ಚುನಾವಣೆ ನಡೆಸಬೇಕಾಗಿತ್ತು. ಸಂವಿಧಾನದಲ್ಲಿ, ನಮ್ಮ ಸಂವಿಧಾನದಲ್ಲಿ, ಭಾರತೀಯ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಆರ್ಟಿಕಲ್ 243, the elections to the municipality should be completed before the duration of the previous council ಅಂತ. 5 ವರ್ಷ ಮುಂದೂಡಿಕೆ ಮಾಡಿ ಇಲ್ಲಿ ಒಂದು ದುರಾಡಳಿತ ನಾವು ಕಾಣ್ತಾ ಇರ್ತೀವಿ, ಇನ್ನೂ ಕಾಣ್ತಾ ಇರ್ತೀವಿ. ನಾವು ಫ್ಯೂಚರ್ ನಲ್ಲಿ ಸಲುವಾಗಿ ಇಷ್ಟೆಲ್ಲ ಒಂದಿನ 2 ದಿನ ಅಥವಾ ನಟರಾಜ್ ಗೌಡ್ರು ಹೇಳ್ದಂಗೆ ಜಸ್ಟ್ ಫ್ಯೂ ಅವರ್ಸ್ ಇಷ್ಟು ಕಾಳಜಿ ಕಾಣಿಸ್ಲಿಲ್ಲ ಸರ್ ಟು ಆಡ್ ಟು ದಿಸ್. ಎಲೆಕ್ಷನ್ ನಡೆಸೋ ಸಲುವಾಗಂತೂ ಹಿಂಗೆ ಹೈಕಮಾಂಡ್ ನಾಯಕರು ಕರೆಸಿ ಅವ್ರನ್ನ ಕನ್ವಿನ್ಸ್ ಮಾಡಿಸಿ ಇಷ್ಟೊಂದು ಯಾರಿಂದನೂ ಕಾಳಜಿ ಕಾಣಿಸ್ಲಿಲ್ಲ ಅಂತ. ಖಂಡಿತ ಅದಕ್ಕೆ ನಾನು ಹೇಳ್ತಾ ಇರೋದು, ಇವ್ರಿಗೆ ನಿಜವಾದ ಕಾಳಜಿ ಇದ್ರೆ ಇವರು ಖಂಡಿತ ಎಲೆಕ್ಷನ್ಸ್ ಇವರು ನಡೆಸಿರ್ತಾರೆ. 2020ನಲ್ಲಿ ಅಫ್ಕೋರ್ಸ್ ಆವಾಗ ಬಿಜೆಪಿ ಅಧಿಕಾರದಲ್ಲಿ ಇದ್ರು. ಬಟ್ ಇವರು ಸಿದ್ದರಾಮಯ್ಯ ಅವರು ತಮ್ಮ ಪ್ರಣಾಳಿಕೆಯಲ್ಲಿ 2023 ಎಲೆಕ್ಷನ್ ನಡೆಯುವಾಗ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರದಲ್ಲಿ ಬಂದ ತಕ್ಷಣ 2 ತಿಂಗಳಲ್ಲಿ ಬಿಬಿಎಂಪಿ ಚುನಾವಣೆ ನಡೆಸ್ತೀವಿ ಅಂತ ಅವರು ಹೇಳಿ ಇನ್ನೂ ಮಾಡಲೇ ಇಲ್ಲ. ಎಲ್ಲಿ ಹೋಯ್ತು ಆ ಭರವಸೆ? ಇನ್ನು ನಮಗೆ ನಗರದ ಒಂದು ದುರಸ್ಥಿತಿ ನಾವು ನೋಡಿದ್ರೆ ಅದಕ್ಕೆ ಒಂದು ಪ್ರಮುಖವಾದ ಕಾರಣ ಸ್ಥಳೀಯ ಚುನಾವಣೆ, ಸ್ಥಳೀಯ ಸರ್ಕಾರ ಇಲ್ಲದೆ ಇರೋದು. ಅದು ಒಂದು ಇದ್ರೆ ಕಾರ್ಪೊರೇಟರ್ಸ್, ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಇರಲೇಬೇಕು. ಇದೇ ನಮ್ಮ ಸಂವಿಧಾನದಲ್ಲಿ ಫೆಡರಲ್ ಸ್ಟ್ರಕ್ಚರ್ ನಲ್ಲಿ ಒಂದು ಮೂಲಭೂತ ಒಂದು ಸಿದ್ಧಾಂತ. ಅದನ್ನ ಮಾಡದೆ ನೀವು ನಮ್ಗೆ ಏನು ಇದರಲ್ಲಿ ಏನು ಬಡಿದಾಟ ಇಲ್ಲ, ನಮ್ಗೆ ಏನು ಆ ತರ ಏನೋ ನಾವು ಫೈಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನನ್ಗೆ ಅದರಲ್ಲಿ ಏನು ಅರ್ಥನೇ ಕಾಣುದಿಲ್ಲ. ಇಲ್ಲ ಶ್ರೀಕಾಂತ್ ಅವರೇ, SL ಭೋಜೇಗೌಡರು ಹೇಳಿರೋದು, ಬಹುಶಃ ಜೆಡಿಎಸ್ ವಕ್ತಾರರು ಜಾಯಿನ್ ಆದ್ಮೇಲೆ ಅವ್ರಿಗೂ ಕೂಡ ಈ ಪ್ರಶ್ನೆ ನಾನು ವರ್ಗಾವಣೆ ಮಾಡ್ತೀನಿ. ನನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲೂ ಹೇಳಿದೆ, ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದವ್ರು ಮಾತ್ರ ನನ್ಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ. ಜನ ಸೇವೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರೋರು ನಾವು ಕೇಳೋದೇ ಇಲ್ಲ ಅಂತ ಹೇಳಿ ತಪ್ಪೇನಿದೆ ಇದರಲ್ಲಿ? ಇದು ಸದ್ಯಕ್ಕೆ ನಡೀತಾ ಇರುವ ಇದು ಒಂದು ಸಮಸ್ಯೆ. ಇದರಲ್ಲಿ ನಾನು ಕಾಣ್ತಾ ಇರೋದು ಒಂದು ಅಧಿಕಾರಕ್ಕೆ ಒಂದು ಮಾಡ್ತಾ ಇರುವ ಒಂದು ಜಗಳ, ಒಂದು ಸಮಸ್ಯೆ ಅಂತ ನಾನು ಅನ್ಕೊಳ್ತೀನಿ. ಭ್ರಷ್ಟಾಚಾರ ಇದ್ದೋ ಇಲ್ವೋ, ಇದಕ್ಕೆ ಒಂದು ಹಣ ಒಂದು ಮೂಲ ಕಾರಣವೋ ಇಲ್ವೋ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕೆ ನಾನು ಇಷ್ಟಪಡಲ್ಲ. ಆದ್ರೆ ನಾನು ಕೇಳ್ತಾ ಇರೋದು, ಇವರು ಹೇಳ್ತಾರೆ ಬೆಂಗಳೂರು ನಂಬರ್ 1 ಸಿಟಿ, ಸಿಲಿಕಾನ್ ಸಿಟಿ, ಗ್ಲೋಬಲ್ ಸಿಟಿ, ಗಾರ್ಡನ್ ಸಿಟಿ, ನಂಬರ್ 1 ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ಏನೇನೋ ಕರೀತಾರೆ. ಆದ್ರೆ ನಾನು ಇವರಿಗೆ ಒಂದೇ ಒಂದು ಮಾತು ಹೇಳ್ತೀನಿ, ನೀವು ತಳಮಟ್ಟದಲ್ಲಿ ಹೋಗಿ ಜನರ ಜೊತೆ ಮಾತಾಡಿ. ನೀವು ಎಲ್ಲೇ ಹೋದ್ರೂ ನಿಮ್ಗೆ ಒಂದು ಕಸ, ಬ್ಲಾಕ್ ಸ್ಪಾಟ್ಸ್ ಎಲ್ಲೆಲ್ಲೂ ಸಿಗುತ್ತೆ. ಕಳೆದ 2-3 ತಿಂಗಳಲ್ಲಿ ಇನ್ನೂ ಹೆಚ್ಚಾಗ್ಬಿಟ್ಟಿದೆ, ಇನ್ನೂ ಕಡಿಮೆ ಆಗ್ಲಿಲ್ಲ. ನೀವು ಬೆಳಗ್ಗೆ ನಾನು ಹುಳಿಮಾವು ಲೇಕ್ಗೆ ಹೋದೆ, ಪೂರ್ತಿಯಾಗಿ ಡ್ರೈ ಆಗ್ಬಿಟ್ಟಿದೆ. ಅದರಲ್ಲಿ ಏನು ನಿಮ್ಗೆ ನೀರು ಕಾಣ್ತಾನೆ ಇಲ್ಲ. 5 ವರ್ಷಗಳ ಮುಂಚೆ ಅದು ತುಂಬಿ ಹರಿಯುತ್ತಾ ಒಂದು ಕೆರೆ, ಅದು ಎಲ್ಲಿ ಹೋಯ್ತು ನೀರು ಏನೋ ಯಾರಿಗೂ ಗೊತ್ತಿಲ್ಲ. ಈ ರೀತಿಯಲ್ಲೇ ಗುಂಡಿಗಳು ಬಿಡಿ ಏನು ರಸ್ತೆನೇ ಕಾಣುವುದಿಲ್ಲ ಹಲವಾರು ಜಾಗಗಳಲ್ಲಿ. ಇಷ್ಟೊಂದು ದುರಸ್ಥಿತಿಯಲ್ಲಿ ಬರೋಕೆ ಏನದು ಕಾರಣ?
ಯಾರು ಇದಕ್ಕೆ ಜವಾಬ್ದಾರಿ? ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇದಕ್ಕೆ ಜವಾಬ್ದಾರಿ ತಗೊಳ್ತಾರಾ? ಈ ಹಣವನ್ನು ನೀವು ಒಂದು ಲೆಕ್ಕ ನೀವು ತೋರಿಸಿದ್ರಲ್ವಾ, ಸದ್ಯಕ್ಕೆಲ್ಲ ಅನೌನ್ಸ್ ಮಾಡಿದ್ದಾರೆ, ಇವರು ಡಿ.ಕೆ. ಶಿವಕುಮಾರ್ ಘೋಷಿಸಿದ್ದಾರೆ ಇಷ್ಟು ಹಣ 10,000 ಕೋಟಿ. ಹಿಂದೆ ಸಿದ್ದರಾಮಯ್ಯನವರು ಏನೋ ಚೀಫ್ ಮಿನಿಸ್ಟರ್ ಇರಬೇಕಾದ್ರೆ ಬಜೆಟ್ ನಲ್ಲಿ ಹೇಳಿರೋದು, ಇವಾಗ ಅದನ್ನು ಮುನ್ನಡೆಸಬೇಕಾಗಿರೋ ಡಿ.ಕೆ. ಶಿವಕುಮಾರ್ ಅವರು. ಇದು ಇನ್ನು ಮುಂದೆ ಏನಾದ್ರೂ ಘೋಷಣೆ ಮಾಡೋಕೆ ಮುಂಚೆ ನನಗೆ ಒಂದೇ ಒಂದು ವಿಷಯ ಬೇಕು. 5 ವರ್ಷ ಇಲ್ಲದ್ರೆ ಇದು ಕಾಂಗ್ರೆಸ್ ಸರ್ಕಾರದ 3 ವರ್ಷ ಕಾಲಾವಕಾಶದಲ್ಲಿ ಬೆಂಗಳೂರಿಗೆ ಖರ್ಚು ಆಗಿರುವ ಹಣ ಎಷ್ಟು, ರಸ್ತೆಗಳಿಗೆ ಎಷ್ಟು, ಚರಂಡಿಗಳಿಗೆ ಎಷ್ಟು ಸಾವಿರ ಕೋಟಿ ನೀವು ಖರ್ಚು ಮಾಡಿದ್ರಿ, ಅದಕ್ಕೆ ಲೆಕ್ಕ ತೋರಿಸ್ತೀರಾ? ಎಲ್ಲಿ ಇದೆ ಲೆಕ್ಕ? ನಾವೊಂದು ಹೊಸ ಪಕ್ಷವಾಗಿ ಹಿಂದಿನ ಬಿಬಿಎಂಪಿ ಕೌನ್ಸಿಲ್ ನಲ್ಲಿ 63,629 ವಾರ್ಡ್ ಮಟ್ಟದ ಪ್ರಾಜೆಕ್ಟ್ಸ್ ನ 21,653 ಕೋಟಿ ಮೌಲ್ಯದ ಪ್ರಾಜೆಕ್ಟ್ಸ್ ವಿವರಗಳನ್ನ ನಾವು ನಮ್ಮ ತಂಡದ ವೆಬ್ಸೈಟ್ ನಲ್ಲಿ ವಾರ್ಡ್ ಬೈ ವಾರ್ಡ್, ಪ್ರಾಜೆಕ್ಟ್ ಬೈ ಪ್ರಾಜೆಕ್ಟ್, ಇಯರ್ ಬೈ ಇಯರ್ ಹಾಕಿದೀವಿ. ಆ ತರ ಲೆಕ್ಕ ನೀವು ತೋರ್ಸಕ್ಕೆ ಸಿದ್ಧರಾಗಿದ್ದೀರಾ? ಸರಿ, ಬಿಟ್ಟು ಬರೀ ಏನು ಇದು ಜಗಳ ನಮ್ಮ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಾದ್ರೂ ಉತ್ತರ ಇದೆಯಾ? ಆ ಕಾಲದಲ್ಲಿ ಸೆಪ್ಟೆಂಬರ್ 2020 ಆವಾಗ ನೀವು ಎಲೆಕ್ಷನ್ ನಡೆಸಿದ್ರೆ ಒಂದು ಪೂರ್ತಿ ಒಂದು ಕಾಲಾವಕಾಶ ಬಿಬಿಎಂಪಿ ಕೌನ್ಸಿಲ್ಗೆ ಇದು ಮಾಡಬಹುದಿತ್ತು ಅಲ್ವಾ? ಇನ್ನು ನಮ್ಗೆ ಜೊತೆಯಲ್ಲಿ ನೀವು ಜಿಬಿ ಆಗಿ ಇರ್ಲಿ, ಇಲ್ಲ ಸರ್ ನಾನು ಮುಗಿಸ್ತೀನಿ, ನಾನು ಇಲ್ಲ ಜಿಬಿ ಆಗಿ ಇರ್ಲಿ, ಏನಾದ್ರೂ ವಿಭಜನೆ ಆಗಿ ಇರ್ಲಿ, ನೀವು ಜೊತೆಯಲ್ಲಿ ಮಾಡಿರಬಹುದು. ಯಾಕೆ ಇದನ್ನ ಮಾಡಿಲ್ಲ? ನಮ್ಮ ಸಂವಿಧಾನವನ್ನು ಯಾಕೆ ನೀವು ಉಲ್ಲಂಘನೆ ಮಾಡಿದ್ರಿ? ಇದು ಮೊದಲನೇ ಪ್ರಶ್ನೆ. ಎರಡನೇದು, ಯಾವುದೇ ಪ್ರಾಜೆಕ್ಟ್ಸ್ ನೀವು ಹೇಳಿದಂಗೆ ಹಲವಾರು ಪ್ರಾಜೆಕ್ಟ್ಸ್, ವೈಟ್ ಟಾಪಿಂಗ್ ಆಗಿರ್ಲಿ, ಚರಂಡಿಗಳಿಗಾಗಿ 4,000 ಕೋಟಿ, ಬೊಮ್ಮಾಯಿ ಅವರು ಇದು ಚೀಫ್ ಮಿನಿಸ್ಟರ್ ಆಗಿ ಇರುವಾಗ 4,000 ಕೋಟಿ ಡ್ರೈನ್ಸ್ಗೆ ಒಂದು ಘೋಷಣೆ ಮಾಡಿದ್ರು. ಇನ್ನು ಫ್ಲಡ್ಡಿಂಗ್ ನಮಗೆ ನಡೀತಾ ಇದೆ. 4 ವರ್ಷ ಆಯ್ತು, ಇನ್ನು ಫ್ಲಡ್ಡಿಂಗ್ ನಡೀತಾ ಇದೆ. ಇದಕ್ಕೆ ಹೊಣೆಗಾರಿಕೆ, ಜವಾಬ್ದಾರಿ ಯಾರು? ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಅವರು ಜವಾಬ್ದಾರಿ ತಗೊಳ್ತಾರಾ ಇಲ್ವಾ? ಇಲ್ಲಾದ್ರೆ ಚೀಫ್ ಮಿನಿಸ್ಟರ್ ತಗೊಳ್ತಾರಾ, ಇಲ್ಲಾದ್ರೆ ಮೇಯರ್ ತಗೋಬೇಕಾಗಿರುತ್ತಾ? ಈಗ ಯಾರು ಇದಕ್ಕೆ ಜವಾಬ್ದಾರಿ? ಇದು ಎರಡನೇ ಪ್ರಶ್ನೆ. ಮೂರನೇ ಇನ್ನೊಂದು ಪ್ರಶ್ನೆ, ಯಾವುದೇ ಪ್ರಾಜೆಕ್ಟ್ಗೆ ನಮ್ಮ ಹತ್ರ ಲೆಕ್ಕ ಇಲ್ಲ, ಪಾರದರ್ಶಕತೆ ಇಲ್ಲ. ವೇರ್ ಆರ್ ದ ಡೀಟೇಲ್ಸ್ ಆಫ್ ದ ಪ್ರಾಜೆಕ್ಟ್ಸ್? ಇಷ್ಟೊಂದು ಖರ್ಚು ಮಾಡಿದಾರಲ್ವಾ, ನಮಗೆ ಒಂದು ಡೀಟೇಲ್ ಮಾಹಿತಿನೂ ನಮಗೆ ಬೇಕಾಗಿಲ್ಲ. ಅಟ್ಲೀಸ್ಟ್ ಒಂದು ಸರ್ಫೇಸ್ ಮಟ್ಟದಲ್ಲಿ ಯಾವ್ಯಾವ ಪ್ರಾಜೆಕ್ಟ್ ನೀವು ತಗೊಂಡಿದ್ದೀರಿ, ಖರ್ಚು ಆಗಿದೆಯಾ ಇಲ್ವಾ, ಯಾರು ಕಾಂಟ್ರಾಕ್ಟರ್, ಡ್ರೈನ್ಸ್ ಒಂದು ನೀವು ಮಾಡಬೇಕಂದ್ರೆ ನೀವು ಮಾಡ್ಬಿಟ್ಟಿದ್ದೀರಾ ಇಲ್ವಾ, ಕಂಪ್ಲೀಟ್ ಆಯ್ತಾ ಇಲ್ವಾ, ಕಂಪ್ಲೀಟ್ ಆದ್ರೆ ಇನ್ನೂ ಫ್ಲಡ್ಡಿಂಗ್ ಯಾಕೆ ಆಗ್ತಾ ಇದೆ, ಇದಕ್ಕೆ ಏನಾದ್ರೂ ನಿಮ್ಮ ಹತ್ರ ಉತ್ತರ ಇದೆಯಾ? ಸೊ 3 ವಿಷಯಗಳು: ಸಂವಿಧಾನ ಉಲ್ಲಂಘನೆ, ಹೊಣೆಗಾರಿಕೆ, ಪಾರದರ್ಶಕತೆ.